ಛೆ ಎಂತ ಕೆಲಸ ನಿಮ್ದು ಹೆಗ್ಡೇರೆ? ಮಿಳ್ಳೆ ಮೆಟ್ಟನ್ನೆಲ್ಲ ಕುಯಿಸಿ ಹಾಳು ಮಾಡೋದಾ? ಎಂತ ಮಾಡೋದ ಮಾರಾಯ? ಆ ಮುಳುಗಡೆ ಆಫೀಸರ್ ನೋಟಿಸ್ ಕಳ್ಸಿರ ತಕ್ಷಣ ಊರ್ ಬಿಡಿ ಅಂತ. ಅದಕ್ಕೆ ಬರಡೆ ಮೇಲೆ ಹಾಲು ಬಂದಷ್ಟು ಬರ್ಲಿ ಅಂತ ಎಳೆ ಮಿಡಿ ಎಲ್ಲ ಕುಯ್ಸ್ತಾ ಇದ್ದೆ. ಗಣಪ ಕೊಯ್ಲಾಗಿದ್ರೆ ಮರನೂ ಕಡಿಸ್ಬಿಡ್ತಾ ಇದ್ದೆ. ಮನೆಗೆ ಹೋಗ್ಬಿಟ್ಟು ಮಾತಾಡೋಣ ಬಾ. ಆಚೆ ವರ್ಷ ಮೂಗೂರ್ನವ್ರು ಊರು ಬಿಟ್ರು. ಹೋದ ವರ್ಷ ಚಂದ್ರ, ಈ ವರ್ಷ ನಾವೆಲ್ಲ ನೋಡ್ತಿದ್ದಂಗೆ ಇಡೀ ಹಳ್ಳಿನೇ ಖಾಲಿ ಆಗೋತಲ್ಲ ಮಾರಾಯ. ಮನೆ ಹಾಕಿ ಕೀಳಿಸ್ತ್ರಿ? ಏನಪ್ಪ ಪಯ್ಯ ಜಯ ಆಡಿ ಬೆಳೆದ ಮನೆ, ಕೀಳ್ಸಕ್ ಮನಸ್ಸೇ ಬರ್ತಾ ಇಲ್ಲ. ಬಾ ಕೂತ್ಕ. ಯಮುನಾ, ಗಣಪಗೆ ಆಸರಿಗೆ ಎಂತಾರು ತಂದ್ಕೊಡು. ನಿನ್ನತ್ರ ಒಂದ್ ಮಾತು ಕೇಳೋಣ ಅಂತ ಕರೆಸ್ದೆ. ನಿನ್ನ ಅಪ್ಪಯ್ಯ ಊರ್ ಬಿಡಲ್ಲ ಅಂತ ಹಠ ಮಾಡ್ತಂತೆ. ಮಳೆ ಬಂದು ಮನೆ ಮುಳುಗಿರೆ ಎಂತ ಮಾಡ್ತೀಯಾ? ಎಂತ ಸಾಯೋದೋ ಯಾರಿಗ್ ಗೊತ್ತು. ಯಾಕೆ ಕೇಳಿದ್ರಿ ಹೆಗ್ಡೇರೆ? ನನ್ ಮನೆ ಎತ್ತರದಲ್ಲಿದೆ, ಇಲ್ಲಿವರೆಗೂ ನೀರು ಬರಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನೀವೆಲ್ಲ ಇಲ್ಲೇ ಬಂದಿರ್ಬೋದಲ್ಲ. ಎಂತಿದ್ದು ನಾವು ನಾವು ಈ ಬರ್ಲಿಪ್ಪುದಾ? ಯಾಕಾಗ್ಬಾರ್ದು? ಅಡಿಗೆ ಮನೆ ದೇವ್ರ ಕೋಣೆ ಬರ್ದಿದ್ರ ಆತಪ್ಪ. ಅದನ್ನ ನಾನ್ ನಿನಗೆ ಹೇಳ್ಬೇಕಾ? ಹಿಂದ್ಗಡೆ ಚೌಕಿಲಿರ್ಬೋದು. ನಿನ್ಗೂ ಇರೋಕೊಂದು ವ್ಯವಸ್ಥೆ ಆಯ್ತು, ನನಗೂ ತೋಟ ಗದ್ದೆ ನೋಡ್ಕೊಳಕ್ ಒಂದ್ ಜನ ಆಯ್ತು. ತೋಟದಲ್ಲಿ ಕೊಯ್ದೇ ಇರೋ ಅಡಿಕೆ ಇದೆ, ಭತ್ತ ಸಸಿ ಇದೆ, ಅದೆಲ್ಲ ನೀನೇ ಇಟ್ಕ. ನನ್ಗೇನು ಕೊಡೋದು ಬೇಡ ಮಾರಾಯ. ಯಾಕೆ ನಗ್ತೆ? ಮುಳುಗ್ತಾ ಇರೋ ನಮ್ಗೆ ಹಿಂಗ್ ಅಡಿಕೆ ತೋಟದ ಒಡೆದಾಗೋ ಯೋಗ ಬಂತು ಕಾಣಿ. ತಡೀರಿ, ಮಾಡ್ಕೊಡ್ತೆ. ಆತು ಶನೆ. ನಾಗಿ ವಾ. ತಗೋ ಬುಟ್ಟಿ ದುಡ್ಡು. ಇದು ಹಳೆ ಬಟ್ಟೆ, ನಿಂಗೆ ನಿನ್ ಗಂಡಂಗೆ. ನಿಂದೊಳೆ ಅವಾಂತರ ಆಯ್ತಲೆ ನಾಗಿ. ಅತ್ಲಾಗ ಸರ್ಕಾರನೂ ಸುಮ್ಮನೆ ಕುಂತಿದೆ, ಇತ್ಲಾಗ ನಿಮ್ ಮಾವಯ್ಯನೋ ಬಿಮ್ಮನೆ ಕುಂತಿದ್ದಾನೆ. ಇವರಿಬ್ರ ಮಧ್ಯೆ ಸಿಕ್ಕಾಕೊಂಡು ನಿನ್ಗತಿ ಗಂಡಾಂತರ ಆಯ್ತಲೆ. ಅಯ್ಯ, ಇವ್ರನ್ ಈ ಊರಾಗೆ ಶಾಶ್ವತವಾಗಿದ್ದವ್ರ ನಿಮ್ ಹಂಗೆ? ನಮ್ಮ ಮಾವಯ್ಯನ ಅಜ್ಜ ಸೇರಿಗಾರಿಕೆ ಮಾಡೋಕೆ ಗಟ್ಟತ್ತಾಗಿಂದ ಬಂದಿದ್ದಮ್ರು. ಅದೆಂತದಾದ್ರೂ ಸಾಯ್ಲಿ, ಊರ್ ಮುಳುಗಡೆ ಆದ್ಮೇಲೆ ಜನ ಯಾರು ಇರಲ್ಲ. ಇವನ್ ಕಾರ್ಣಿಕ ಕೇಳಕ್ ಯಾರು ಬರ್ತಾರಂತೆ? ಅಷ್ಟು ಜ್ಞಾನ ಬೇಡವಾ? ಅಮ್ಮ, ನಂಗಂತೂ ಡ್ಯಾಮ್ ಕಟ್ತರು ಅಂದಾಗ ಎಷ್ಟು ಖುಷಿ ಆಗಿತ್ತು ಗೊತ್ತಿತ್ತಾ? ಖುಷಿ ಆಗಿತ್ತ? ಎಂತಕ್ಕೆ? ಆಗ್ಲಾದ್ರೂ ನಮ್ಮವ್ರು ಭೂತ ಕಟ್ಟೋದ್ ನಿಲ್ಸಿ ಹೊಸ ಕೆಲ್ಸ ಎಂತಾರು ಮಾಡ್ತ್ರೇನೋ ಅಂತ. ನಂಗಂತೂ ಅದೇ ನೇಮ, ಅದೇ ತೆಂಬ್ರೇಟ್ ಶಬ್ದ ಕೇಳಿ ಕೇಳಿ ತಲೆ ಚಿಟ್ ಹಿಡ್ದೋಗಿತ್ತು. ಅದೇನೋ ಹೇಳ್ತಿರಲ್ಲ, ಹೆಸರಿಗೆ ರಾಜ ಕುಡು ಗಂಜಿನೂ ಇಲ್ಲೇ ಅಂತ. ಹಂಗಾಗಿತ್ತು ನಮ್ ಕತೆ. ಸಣ್ಣಯ್ಯ ವಾಚಾತು. ಟೈಮ್ ಎಷ್ಟಾಯ್ತು ನೋಡಿ ಹೇಳಿ. ಎಷ್ಟಾಯ್ತ? ಊರ್ ಬಿಡು ಒತ್ತತ್, ಊರ್ ಬಿಡು ಒತ್ತತ್. ಮುಂದೇನ್ ಮಾಡ್ತೀನಾಗಿ? ನಾನು ಒಂದ್ ತೀರ್ಮಾನಕ್ಕೆ ಬಂದಿದೆ ಅಮ್ಮ. ಹ್ಯಾಂಗೂ ನಾವ್ ಅನ್ಕೊಂಡಿದ್ ಆಗೋದಿಲ್ಲ. ಅದಕ್ಕೆ ಆಗುದ್ರಲ್ಲೇ ಕನ್ಸ್ ಕಣ್ಕಂಡ ಬದುಕಿರೋದು ಅಂತ. ಏನಂತ್ರಿ? ಅಂತೂ ನೀನ್ ಮಾತ್ರ ಕನಸು ಕಾಣೋದು ಬಿಡೋದಿಲ್ಲ ಅನ್ನು ಅಲ್ವಾ? ಮುಂದೋಗ ಮೆತ್ತಿಗೆ. ಏಯ್, ನಾನು ಬಂದೆ, ತಡೀರೋ. ಹೊರಟ್ರ ಹೆಗಡರೆ? ಹೂನಮ್ಮ. ನಾಗಿ, ನಾ ಬರ್ಲಾ? ಆತಮ್ಮ. ನೆನ್ಪಿರ್ಲಿ.
ತಂಗಿ ಅಳ್ತಿದ್ಯೇನೆ? ಶೀ ಅಯ್ಯೋ ಇಲ್ಲಪ್ಪ, ನಮ್ ಬೆಳ್ಳಿ ಇನ್ನು ಕೊಟ್ಟಿಗೆಗೆ ಬಂದಿಲ್ಲ. ಅದನ್ನ ಹುಡ್ಕೊಂಡು ಇಲ್ಲಿ ಬಂದೆ. ಬೆಳ್ಳಿ ಬಾ ಬಾ ಬಾ. ಈ ಹಡಬೆ ದನ ಒಂದು ಯಾವಾಗ್ಲೂ ಸೀತಾಪರ್ವತಕ್ಕೆ ಬರುತ್ತಪ್ಪ. ಬಾ ಬಾ ಬಾ. ನೀವೆಂತಕ್ಕೆ ಇಲ್ಲಿಗೆ ಬಂದ್ರಿ? ಆ ಈಗ ಸೀತಾಪರ್ವತಕ್ಕೊಂದು ಹುಲಿ ಬಂದ್ ಸೇರ್ಕೊಂಡಿತ್ತಂತೆ. ಅದ್ ತಿಂಬುಕ್ ಬಂದ್ರೆ ಅದಕ್ಕೆ ಓಡ್ಸೋಣ ಅಂತ ಬಂದೆ. ಮಹಾ ನಿಮ್ಮನ್ ಕಂಡ್ಕೊಂಡು ಹುಲಿ ಹೆದರ್ಕೊಂಡು ಹೋದಂಗೆ. ಹಂಗಂತೀಯಾ? ಇಲ್ಲಿ ಕಾಣು. ಅಯ್ಯೋ ಬಿಡಿ, ಯಾರಾದ್ರೂ ಕಂಡ್ರ? ಕಾಣಕ್ಕೆ ಇಲ್ಲಿ ಯಾರಿದಾರೆ ಅಂತ ಹಬ್ಬಕ್ಕಲ್ಲೇ. ಈ ದ್ವೀಪದಲ್ಲಿರೋದು ನಾವು 3 ಜನ. ಅಪ್ಪಯ್ಯ ಸೀತಾಪರ್ವತಕ್ಕೆ ಒಬ್ಬನೇ ಬರುವುದಿಲ್ಲ. ಈಗಿಲ್ಲಿ ನಾನೇ ರಾಮ, ನೀನೇ ಸೀತೆ. ಅಂತ ನಮ್ದು ವನವಾಸ ಅಂತ ಒಪ್ಕೊಂತ್ರಲ್ಲ. ಆದ್ರೆ ಇಲ್ಲಿ ಯಾವ ರಾವಣನು ಬರಂಗಿಲ್ವೇ? ಮಾವಯ್ಯ ಎಂತಾಯ್ತು? ಹುಷಾರ್ ತಪ್ತಾ ಎಂತ? ಇಲ್ಲ ಕೋಸೆ, ಮಾತಾಡಕ್ಕೆ ಜನ ಇಲ್ಲೇ, ಮಾಡಕ್ ಕೆಲಸ ಇಲ್ಲೇ, ಎಂತ ಮಾಡೋದು ಗೊತ್ತಾಯ್ತಿಲ್ಲ. ಅದಕ್ಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಮಾಡ್ಕೊಂಡಿದ್ದೆ. ಇಲ್ಕಣಿ ಮಾವಯ್ಯಂಗಾಗ್ಲೇ ಇವ್ರು ಬೇಜಾರಾಗೋಕ್ ಶುರು ಆಯ್ತು. ಅಯ್ಯ ಶನಿಯ ಹೊರಗಡೆ ಸುದ್ದಿ ತಂದಿರ್ಲಕ್ಕು. ಇವನ್ ಕಣ್ಕಂಡ್ ಮಾವಯ್ಯ ಹೆದರ್ಕೊಂಡಿದ್ ಸಾಕು. ಬಾ ಶನಿಯ, ಹೊಸ ಸುದ್ದಿ. ನಾ ಯಾವ ಹೊಸ ಸುದ್ದಿ ಹೇಳಕ್ ಬಂದಿಲ್ಲ ನಾಗಕ್ಕ. ನೀವಿನ್ನೂ ಊರು ಬಿಟ್ಟಿರ್ಲಿಲ್ಲಲ್ಲ, ಅದಕ್ಕೆ ಆಫೀಸರ್ ಪೊಲೀಸರನ್ನ ಕಳಿಸಿದ್ದಾರೆ ನಿಮ್ಮನ್ನ ಈ ಸೀತಾಪರ್ವತದಿಂದ ಎತ್ಕೊಂಡು ಹೋಗಿ ಹೊರಗೆ ಹಾಕೋಕೆ. ಏನ್ರಪ್ಪ ಹೊರಡ್ತಿರೋ ಹೇಳ್ಕೊಂಡು ಹೋಗ್ಬೇಕು. ಅಪ್ಪಯ್ಯ ಸೀತಾಪರ್ವತ ಬಿಟ್ಟು ಬರೋಕ್ ಒಪ್ತಿಲ್ಲೇ. ನೀವೇ ಕಂಡ್ರಿಲ್ಲ ಹಾಗೆ ಓಡೋ ಬಾಲ ಕಂಡ ಅಂತ. ನೀವೆಲ್ಲ ಈಗ ಬರ್ದೇ ಇದ್ರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಕರ್ಕೊಂಬರಕ್ ಹೇಳಿದ್ದಾರೆ. ಬ್ಯಾಡ್ದ, ನಾನೇ ಒಪ್ಪಿಸ್ದೆ. ಅಪ್ಪಯ್ಯ, 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 ಅಪ್ಪಯ್ಯ. ನೀನ್ ಈ ಕಡೆ ಬಾರಯ್ಯ, ನಾನು ಪ್ಲಾನ್ ಮಾಡಿ ಅವ್ರನ್ನ ಕರಿತೀನಿ. ಅಜಯ, ಅಜ್ಜಯ್ಯ, ನೀನ್ ಬರ್ದೇ ಇದ್ರೆ ಬೇಡ ಬಿಡು. ನಿನ್ ಮಗನ ಸೊಸೆನ ಕರ್ಕೊಂಡು ಹೊರಟಿದ್ದೀವಿ.